ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ಗುರು, ಮತ್ತಾರೋ ಗುರು ಅಲ್ಲ. ಆದಿ ಅನಾದಿಯಿಂದ ಅತ್ತತ್ತ ನೀನೇ ಗುರುವಾದ ಕಾರಣ ಅಂತ ಎಲ್ಲ ಶರಣರು ಹಾಡ್ಕೋತಾರೆ. ಪ್ರಭುದೇವರು ಅಂತ ಹೇಳ್ತಾರೆ, ನನಗೆಯೋ ಗುರು ಗೋಯೇಶ್ವರಲಿಂಗಕ್ಕೆ ನೀನೇ ಗುರು ಸಂಗನ ಬಸವಣ್ಣ. ಪ್ರಭುದೇವರಿಗಿಂತ ಹೆಚ್ಚಿನ ಪ್ರಶಸ್ತಿ ಯಾರು ಕೊಡಬೇಕಿದೆ? ಇಂಥ ಸಂಗನ ಬಸವಣ್ಣನಿಗೆ ಈ ಜಗತ್ತೇ ತಲೆಬಾಗಬೇಕಾಗ್ತದೆ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಬಸವಣ್ಣನ ವಚನಗಳಲ್ಲಿದೆ. ಆದರೆ ಬಸವಣ್ಣ ನಿಜವಾಗಿಯೂ ಧರ್ಮ ಕೊಡಲಿಕ್ಕೆ ಹೊರಟಿರಲಿಲ್ಲವ, ಒಂದು ಹೊಸ ಮಾರ್ಗವನ್ನು ಕೊಡಬೇಕಂತ ಹೊರಟಿದ್ದ. ಅವರು ಮಹಾತ್ಮರು ಹಾಗೆ ಅಂತಾರೆ. ಅವರು ನಾವು ಅದಕ್ಕೆ ಧರ್ಮ ಕೊಟ್ಟರು ಅಂತಲೇ ನಾವು ಅನ್ಬೇಕು. ದೈವಿಲ್ಲದ ಧರ್ಮ ದೇವು ದಯ್ಯ. ಎಂಥ ಧರ್ಮ ಇದು? ದಯಾ ಸಮೇತವಾಗಿ ಜಗತ್ತನ್ನೇ ಬಿಗಿದಪ್ಪಿಕೊಳ್ಳುವಂಥ ಧರ್ಮ ಇದು. ಇವನಾರವ ಎಂದೆನಿಸಿದರು. ಇವನು ಯಾರವ ಎಂದೆನಿಸಿದರಯ್ಯ, ಇವನು ಯಾರು ಎಂದೆನಿಸಿದರು. ಹಿಂಗಂದ್ರೇನು? ಇವ ಯಾವ ದೇಶದವ, ಯಾವ ಭಾಷೆಯವ, ಯಾವ ಕುಲದವ, ಯಾವ ಧರ್ಮದವ ಎಂದೆನಿಸಿದರು. ಮನುಷ್ಯರು ನಮ್ಮವರು ನಮ್ಮವರು ನಮ್ಮವರು. ಕೂಡಲ ಸಂಗಮ ದೇವರ ಮನೆ ಮಗನೆಂದೆನಿಸಯ್ಯ ಅಂತ ಅವರು ಸ್ಪಷ್ಟವಾಗಿ. ಹೀಗಿರುವ ಅಕ್ಕ ಮಹಾದೇವಿ ಬಸವಣ್ಣ ಕೈಯಲ್ಲಿ ತಯಾರಂಥ ಒಂದು ಪುತ್ಥಳಿ. ಇಂದು ಅಕ್ಕ ಮಹಾದೇವಿ ಜಯಂತಿ, ಹನುಮ ಜಯಂತಿ ಕೂಡ. ರಾಷ್ಟ್ರೀಯ ಪುರುಷರಾಗಿರ್ತಕ್ಕಂಥ ಒಬ್ಬ ಶಕ್ತಿವಂತನಾಗಿರ್ತಕ್ಕಂಥ ಒಬ್ಬ ಪೌರಾಣಿಕ ಇತಿಹಾಸ ಉಳ್ಳಂಥ ಒಬ್ಬ ಮಹಾಪುರುಷ ಹನುಮದೇವರ ಜಯಂತಿಯೂ ಹೌದು. ಅಕ್ಕ ಮಹಾದೇವಿಯ ಸಂಕ್ಷಿಪ್ತ ಘನಯೋಗ್ಯತೆಯನ್ನು ನಾನು ಹೇಳ್ತಾ ಇದ್ದೇನೆ. ಇವತ್ತು ಮಹಿಳಾ ಮಂಡಲದವರು ಹೆಣ್ಮಕ್ಳು ಕಳ್ಕೋಬೇಕಾದದ್ದು ಏನು? ಸಂಘಟನೆ. ಅಕ್ಕ ಮಹಾದೇವಿ ಅಂತ ತ್ಯಾಗ. ಸೌಂದರ್ಯ ಪ್ರಿಯರಾಗಿರೋದಿಲ್ಲ, ಆರೋಗ್ಯ ಪ್ರಿಯವಂತರಾಗಲಿ, ಸೌಂದರ್ಯ ಪ್ರಿಯರಾಗಬೇಕಾಗಿಲ್ಲ. ಅಕ್ಕ ಮಹಾದೇವಿ ಬಟ್ಟೆ ನೋಡ್ರಿ, ದಿಗಂಬರ. ಅಕ್ಕ ಮಹಾದೇವಿ ಆಭರಣ ನೋಡ್ರಿ, ರುದ್ರಾಕ್ಷಿ. ಅಕ್ಕ ಮಹಾದೇವಿ ಕೂದಲು ವಿನ್ಯಾಸ ನೋಡ್ರಿ, ಅತ್ಯಂತ ಒಂದು ತ್ಯಾಗಮಯವಾದ ನಿಲುವನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ದೃಷ್ಟಿಕೋನದಲ್ಲಿ ಭಾಳಷ್ಟು ಅಕ್ಕ ಮಹಾದೇವಿಯಿಂದ ನಾವು ಕಲಿಬೇಕು. ನಿರ್ಮಲ ಶೆಟ್ಟಿ ಸುಮತಿ ದೇವಿ ಹೊಟ್ಟೆಯಿಂದ ಹುಟ್ಟಿ ಬಂದರು. ಬಾಳದಲ್ಲಿ ಏನು ಅದ್ಭುತ ಸಂಸ್ಕಾರ ಗುರುವಿಂದ. ಗುರು ಅಂತ ಏನು ಹೇಳ್ತಾಳದು, ಆ ಗುರುವಿನಿಂದಲೇ ಎಲ್ಲ ಮಾರ್ಗದರ್ಶನ. ಆದರೆ ಗುರುವಿನ ಬಗ್ಗೆ ಶರಣರಲ್ಲಿ ಒಂದು ಸ್ಥಾನಮಾನ ಏನಿದೆ ಅಂತ ಕೇಳಿದ್ರೆ ಅಷ್ಟಕ್ಕಷ್ಟೇ ಇದೆ. ಸಹಜ ಸಂಬಂಧಕ್ಕೆ ಗುರುವಲ್ಲದೆ ಅಸಹಜ ಸಂಬಂಧಕ್ಕೆ ಗುರುವಿಲ್ಲ. ದೀಕ್ಷಾ ಮಾಡೋದು, ಉಪದೇಶ ಮಾಡೋದು ಇಷ್ಟು ಬಿಟ್ಟರೆ ಆತೇನು ಬಂದು ನಮ್ಮ ಒಳಗೆ ಹೋಗುವುದಿಲ್ಲ. ಅದಕ್ಕೆ ನೀನೇ ಗುರುವಿಲ್ಲದೆ ಅನ್ಯ ಗುರುವಿಲ್ಲ ಕೇಳ ತಾಯೇ ಅಂತ ಪ್ರಭುದೇವರು ಮುಕ್ತಾಯಕನಿಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಅಧ್ಯಾತ್ಮ ಕ್ಷೇತ್ರದ ಕೆಲವರು ಗುರುವಿನ ಮಹಿಮೆ ಭಾಳ ಹೇಳಿ 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 ಶಿಷ್ಯರೆಲ್ಲ ಗುಲಾಮರು ಮಾಡಿಕೊಳ್ಳೋದನ್ನು ನಾವು ನೋಡ್ತೀವಿ. ಇದು ಭಾಳ ತಪ್ಪಿದು. ಗುಲಾಮರು ಯಾರು ಗುಲಾಮರಲ್ಲ. ನ ಶಿಷ್ಯ ನ ಗುರು ಚಿದಾನಂದ ರೂಪ ಶಿವೋಹಂ. ಯಾರು ಗುರು ಯಾರು ಶಿಷ್ಯ ಎಲ್ಲ ನೋಡ್ಕೊಂಡಾಗ ಅಂಬಿಗರ ಶಿವಡೆ ಕೇಳ್ತಾರೆ, ಏನಪ್ಪ ಅಂಬಿಗರ ಶಿವಡೆನವ್ರೆ, ಗುರುವಿನ ಬಗ್ಗೆ ನಿಮಗೇನು ಅನ್ಸಂದ್ರು? ಗುರು ಎಂಬನೇ ಹಲವರ ಮಗ. ನಮ್ಮಂಗೆ ಅವನು ಯಾರ್ದೋ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದವನು, ಅಭ್ಯಾಸ ಮಾಡಿದವನು, ಹೇಳಲಿಕ್ಕೆ ಕಲ್ತಂಥವನು, ಸಾಧನೆ ನಡ್ತವನು. ಅವನಿಗೆ ಸಾಧನೆ ತಿಳ್ಕೊಬೇಕಷ್ಟೇ. ಈಗ ಗುರು ಎಂಬನೇ ಹಲವರ ಮಗ. ಗುರುವಿನ ಗುಲಾಮನಾಗುವ ತನಕ ಅಂತ ಏನು ಜೊತೆ ಬಿಡೋಂಗಿಲ್ಲ ಅಲ್ಲಿ ಅಂತ ಹೇಳ್ತಾನೆ. ಇನ್ನು ಲಿಂಗ ಎಂಬನೇ ಕಲ್ಲು ಕುಟ್ಟಗನ ಮಗ. ಒಡ್ರನ ಮಗ. ಅದು ಒಡ್ರನ ಕೈಯಾಗ ಹುಟ್ಟ್ಯದದು. ಲಿಂಗ ಮಾಡ್ಬೇಕು, ತಿರಿ ಮೇಲೆ ಕಾಲಿಟ್ಟು ಕಟ್ಟದಿಲ್ಲ ನಮ್ಮ. ಹೆಂಗೆ ತಿರುವಾಡಿ ಮೊಳಕಾಲಿಟ್ಟು ಮಾಡಿಲ್ಲೇನು? ಲಿಂಗಂಬೇನೆ ಒಡ್ಡನ ಮಗ. ನಾವು ಒಡ್ಡನ ಮಗನ ಭಕ್ತರಾಗಿದ್ದೇವೆ. ಒಡ್ಡನ ಮಗನ ಭಕ್ತರಾಗ್ಯಾರಿ, ನೀವು ಒಳಗೆ ಹೋಗ್ರಿ ಹೇಳ್ತಾನೆ. ಮುಂದಿನ ಸಾಲಿನಲ್ಲಿ ಹೇಳ್ತಾನೆ, ಲಿಂಗಂಬೇನೆ ಕಲ್ಲು ಕುಟ್ಕನ ಮಗ, ಪ್ರಸಾದವೆಂಬೇನೆ ಒಕ್ಕಲಿಗನ ಮಗ. ಒಕ್ಕಲಿಗೆ ಬೆಳೆದ ಬಂತು ಪ್ರಸಾದ. ತೀರ್ಥವೆಂಬೇನೆ ದೇವೇಂದ್ರನ ಮಗ. ದೇವೇಂದ್ರನ ಮಗಳು. ಈಸುವು ಹಿಡಿಯಲೂ ಇಲ್ಲ, ಈಸವು ಬಿಡಲೂ ಇಲ್ಲ, ನಿನ್ನೊಳಗೆ ನೀ ತಿಳಿದು ನೋಡೆಂದಾತ ಅಂಬಿಗರ ಚೌಡಯ್ಯ ಅಂತ ಹೇಳುವಲ್ಲಿ
ಗು ಯಾವುದಕ್ಕೆ ಎಷ್ಟು ಸ್ಥಾನಮಾನ ಕೊಡಬೇಕನ್ನೋದು ಅವ್ರು ಹೇಳ್ತಾರೆ. ಮುಖ್ಯ ನಿಮ್ಮೊಳಗೆ ನೀವು ಹೋಗೋದಿಲ್ಲ, ನಿನಗೆ ನೀನೇ ಗುರು, ಮತ್ತಾರಿಲ್ಲ. ಅದನ್ನೇ ಅಂಬೇಡ್ಕರ್ ಒಂದು ವರ್ಷದಲ್ಲಿ ಹೇಳ್ತಾರೆ, ಬಸವಣ್ಣನೇ ಭಕ್ತ ಪ್ರಭುದೇವರೇ ಜಂಗಮ ಇಂತೆಂಬ ಭೇದವಿಲ್ಲ. ಅರಿವೇ ಗುರು, ಗುರುವೇ ಪರಶಿವ, ಆ ಪರಶಿವನೇ ಪರಂಜ್ಯೋತಿ ಎಂದರಿತಾತನೇ ಪರಂಜ್ಯೋತಿ ಎಂದ ಅಂಬಿಗರ ಚೌಡೆ ಅಂತ ಹೇಳುವಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಶಿವಲಿಂಗ ಏನಿದೆ, ಸೂಪರ್ ಕಾನ್ಷಿಯಸ್ನೆಸ್ ಅಂತ ಏನಿದೆ, ಯಾವುದಕ್ಕೆ ಸಾಕ್ಷಿ ಸಾಕ್ಷಿ ಅಂತಾರೋ ಅದೇ ಗುರು, ಮತ್ತು ಯಾವುದು ಅಲ್ಲ. ಈ ರೀತಿ ಅಕ್ಕ ಮಹಾದೇವಿ ಗುರುವಿನಲ್ಲಿ ಅಭ್ಯಾಸ ಮಾಡಿಕೊಂಡು ಪ್ರಚಂಡ ಜ್ಞಾನಿಯಾದಾಗ ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನ ಕಾಕದೃಷ್ಟಿಗೆ ಸಿಕ್ಕಿಬಿಡ್ತು. ಅನಿವಾರ್ಯ ಆಯ್ತದು. ಯಾವಾಗಲೂ ಪರೀಕ್ಷೆಗಳೇ ಇರ್ತಾವೆ, ಯಾವುದು ಬಹಳ ಒಳ್ಳೆಯದದ ಅದಕ್ಕೆ ಪರೀಕ್ಷೆ ಅದ. ಇಂಥ ಅನೇಕ ಪರೀಕ್ಷೆಗಳು ಎಲ್ಲರೂ ಪಾಸಾಗಬೇಕಾಗ್ತವೆ. ಪ್ರಪಂಚದಲ್ಲಿ ಪರೀಕ್ಷೆಗಳದಾವ, ಪಾರಮಾರ್ಥ ಕ್ಷೇತ್ರದಲ್ಲಿ ಪರೀಕ್ಷೆಗಳದಾವ. ಇಂಥ ಅಕ್ಕ ಮಹಾದೇವಿ 3 ಕರಾರ ಹಾಕಿದ್ರು ಅಂತ ಹೇಳ್ತಾರೆ. ನಾನು ಪೂಜಾ ಕೂತ್ರೆ ನೀ ತೊಂದರೆ ಮಾಡಬಾರ್ದು, ನಾನು ಶರಣರುಗಳ ತರ್ತು ಚರ್ಚೆ ಮಾಡೋಕ್ಕತ್ರ ಅಡ್ಡ ಬರಬಾರ್ದು, ಗುರುವಿನ ದರ್ಶಕಂತೂ ವಿರೋಧ ಒಡ್ಡಬಾರ್ದು, ಹಿಂಗೆ ಹೇಳಿದಳು. ಎಲ್ಲವನ್ನೂ ಗೆದ್ದುಕೊಂಡು ಬಂದಳು. ಕೊನೆಗೆ ಗುರುಗಳು ಬಂದು ಬಾಗಿಲದಲ್ಲಿ ನಿಂತ್ಕೊಂಡು ಗುರು ಬಂದು ಎಲ್ಲ ಜನ ಹುಡುಗರು ಹೋಗ್ಲಿಕ್ಕತ್ತರು. ಅಕ್ಕ ಮಹಾದೇವಿಯ ನಮ್ಮ ಅರಮನೆಯೊಳಗಿಂದ ಓಡಿ ಹೋಗಿ ರಸ್ತೆಯಲ್ಲಿ ಗುರುವಿನ ಪಾದ ಕಂಡು ಮಹಾರಾಜನು ಓಡೋದು, ಅಯ್ಯೋ ಕೆಟ್ಟದ್ದು, ಇಲ್ಲಿವರೆಗೆ ಯಾವ ತಪಸ್ಸನ್ನು ಮಾಡಿದ್ದೆ, ಅಕ್ಕ ಮಹಾದೇವಿನ ರಾಣಿ ಆಗಬೇಕು, ಅಕ್ಕ ಮಹಾದೇವಿನ ಭೋಗದ ಗೊಂಬೆ ಆಗಬೇಕು, ನಾನೇನು ಪ್ರಯತ್ನ ಮಾಡಿದ್ದೆ, ಇದೆಲ್ಲ ಕೆಟ್ಟು ಹೋಯ್ತಲ್ಲ. ಓಡಿ ಬರೋದ್ರಾಗ ಅಕ್ಕ ಮಹಾದೇವಿ ಗುರುಗಳ ಮುಂದೆ ನಿಂತಲ್ಲಿ ಬಾಕೊಂಡು, ಅಕ್ಕ ಮಹಾದೇವಿ ಇನ್ನು ನನ್ನ ಮಾತು ಕೇಳಂಗೆ ಕಾಣದಲ್ಲಿ ಇನ್ನು ಗುರು ಬಾ ಅಂದ್ರೆ ಹೋಗೇ ಬಿಡು ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಶರಗನ ಹಿಡಿದು ಜಗ್ಲಿಕ್ಕೆ ಶುರು ಮಾಡ್ದೆ. ನಡಿ ಒಳಗೆ ಅಲ್ಲಕ್ಕೆ ನಾನೇ ನಿನ್ನ ಹೆಂಡತಿಯ ನಾ ಹೇಳಿನಿ, 3 ಕರಾರ ಮೀರು ಅಂದ್ರೆ ನಾನು ಮದುವೆ ಆಗೋದಿಲ್ಲ ಅಂತ. ನಡಿ ಒಳಗೆ ಜಗ್ತಾ ಇದ್ದ ಅಕ್ಕ ಮಹಾದೇವಿ ಆ ಸೀರೆಯನ್ನು ಒತ್ತಿ ಹಿಡ್ಕೊಂಡು ಮಾನ ಮರ್ಯಾದೆ ಮುಚ್ಕೊಳ್ಳೋಕ್ಕೇನು ಹೋಗಲಿಲ್ಲ. ಆ ದ್ರೌಪದಿ ವಸ್ತ್ರಾಪಹರಣನೂ ಅಲ್ಲಿ ನಡೆದದ, ಇಲ್ಲಿ ಅಕ್ಕ ಮಹಾದೇವಿ ವಸ್ತ್ರಾಪಹರಣ ನಡೆದದ. ಎಷ್ಟು ವ್ಯತ್ಯಾಸ! ಅಲ್ಲಿ ದೇಹದ ಮೋಹಿಯಾಗಿ ಅವಳು ಎಲ್ಲರಿಗೂ ಒಕ್ಕೊರ್ಲಿಂದ ಕೇಳ್ಕೊಳ್ತಾಳೆ, ಉಳಿಸ್ರಿ, ಕಾಪಾಡ್ರಿ, ಮಾನ ಮರ್ಯಾದೆ ಉಳಿಸ್ರಿ ಅಂತಾಳ. ಇಲ್ಲಿ ಅಕ್ಕ ಮಹಾದೇವಿ ಹಾಗಿಲ್ಲ. ಇದ್ದ ಸೀರೆನೆಲ್ಲ ಬರಬರನೆ ಕಳೆದು ಅವನ ಮುಖದ ಮೇಲೆ ಹೋಗೋದು. ಮಹಾರಾಜ್ ನೋಡು, ನನ್ನ ಶರೀರವನ್ನು ನೋಡು, ಶರೀರದ ಇತಿಹಾಸವನ್ನು ನೋಡು, ಯಾವ ಸೌಂದರ್ಯ ವಿಮಾಶೆಯಲ್ಲಿ ಅದ್ಭುತ ಸೌಂದರ್ಯ, ಎಂತೆಂಥವ್ರು ಹುಚ್ಚಿಡಿದು ಸ್ತ್ರೀಯನ್ನು ಮೋಹಿಸ್ಬೇಕು ಹಂಗೆ ವರ್ಣ ಮಾಡಿದ್ರು. ತುಟಿ ಹಾಗೆ, ಕಣ್ಣು ಹಿಂಗೆ, ಬಾಯಿ. ನಾ ಹೇಳ್ತೀನಿ ಕೇಳಿ, ಗೊತ್ತಾ ಅದರ ನಿಜವಾದ ಚರಿತ್ರೆ ನಾ ಹೇಳ್ತೀನಿ ಕೇಳೋದು. ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಕಿವಿನ ಅಡಿಕೆ, ಎಲುವಿನ ತಡಿಕೆ, ಇಷ್ಟನ್ನು 4 ಅಧ್ಯಾಯಗಳದ. ಇದ್ರಾಗ ಏನದ? ಚರ್ಮದ ಚೀಲದ, ಎಲುವಿನ ಹಂದರದ, ನರಗಳ ಹೊಂದಾಣಿಕೆ ಅದ, ಸಪ್ತ ಧಾತುಗಳದವ. ಇದೇನದ? ನೋಡಿದ್ರೆ ಚರಿತ್ರೆ ಏನು? ಸುಡಲೀ ದೇಹವ, ಇದು ಕೊನೆಗೆ ಸುಡುತ್ತದ, ಇಲ್ಲಂದ್ರೆ ಮಣ್ಣಲ್ಲಿ ಹೋಗಿ ಮಣ್ಣಾಕ. ನೋಡಿ ಇನ್ನೊಮ್ಮೆ ಚೆನ್ನಾಗಿ ನೋಡಿ, ನಿಮಗೆ ತಿಳಿಯತ್ತೆ. ಇನ್ನೊಮ್ಮೆ ಹೇಳೇನಿ, ದೇಹದ ಚರಿತ್ರೆ ಹೇಳ್ತೀನಿ ಕೇಳೋದು. ಹಿಗ್ಗುವಿ ಆತಕೋ ಈ ದೇಹಕ್ಕೆ, ಕುಗ್ಗುವಿ ಆತಕೋ, ಹಿಗ್ಗುವ ಕೂಗುವ ತುಗ್ಗುವ ಮೂಗುವ, ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವ ದೇಹ, ಹಿಗ್ಗುವಿಯಾತಕೋ ಈ ದೇಹಕ್ಕೆ, ಕುಗ್ಗುವಿಯಾತಕೋ. ಸೌಂದರ್ಯವನ್ನು ಕಂಡು ಹಿಗ್ತೀಯಾಕ, ಅಕ್ರಾಳ ವಿಕ್ರಾಳ ಅಸಹ್ಯ ದೇಹ ನೋಡಿ ಕುಗ್ತೀಯಾಕ. ಇದು ರಿಸಲ್ಟ್ ಏನಂದರೆ ರೋಗ ಬಂದರೆ ಬಿದ್ದು ಹೋಗಿಬಿಡ್ತದೆ, ನಾಶ ಆಗ್ತದೆ. ಸತಿಪತಿಗಳು ಕೂಡಿ ರತಿ ಕ್ರೀಡೆಯ ನಾಡಿ, ಪತನವಾದಿಂದ್ರಿಯ ಪ್ರತಿಮೆಯ ದೇಹಕ್ಕೆ, ಹಿಗ್ಗುವಿಯಾತಕೋ ಈ ದೇಹಕ್ಕೆ, ಕುಗ್ಗುವಿಯಾತಕೋ ಹಿಗ್ಗುವಿಯಾತಕೋ. ಇದರ ಮೂಲ ಇತಿಹಾಸ ಏನದು? ಸತಿಪತಿಗಳ ಸಂಮಿಶ್ರ ಇದೆ. ಮತ್ತೇನು ಮಾಡ್ತದ? ಬಂದಿಲ್ಲ, ಹುಟ್ಟು ಬಂದ ಮೇಲೆ ಏನು ಮಾಡ್ತದೆ? ಆಗು ಹೋಗುಗಳನ್ನು ಭೋಗ ಮಾಡುತ್ತಲಿದ್ದು
ಆಗು ಹೋಗುಗಳನ್ನು ಭೋಗ ಮಾಡುತ್ತಲಿದ್ದು ರೋಗ ಬಂದರೆ ಬಿದ್ದು ಹೋಗುವ ದೇಹಕ್ಕೆ ಹಿಗ್ಗುವಿಯಾತಕೋ, ಈ ದೇಹಕ್ಕೆ ಕುಗ್ಗುವಿಯಾತಕೋ. ಏನು ರೋಗ ಬಂದರೆ ಬಿದ್ದು ಹೋಗಿಬಿಡ್ತದ, ಭೋಗ ಮಾಡ್ತದ, ಹಿಗ್ಗು ಕುಗ್ಗುಗಳು ಸಮ್ಮಿಶ್ರದ, ಅಳುಗಳ ತಾಳ್ಮೇಳ ಇದೆ, ಇಂಥ ಹೊಂದಾಣಿಕೆ ಇರುತ್ತದೆ. ಶ್ರೀ ಗುರುರಾಯನ ಪೂಜೆಯ ಮಾಡದ, ಶ್ರೀ ಗುರುರಾಯನ ಪೂಜೆಯ ಮಾಡದ, ಅರುಗರುವೆ ಅಹಂಕಾರ ದೇಹಕ್ಕೆ ಹಿಗ್ಗುವಿಯಾತಕೋ, ಈ ದೇಹಕ್ಕೆ ಹಿಗ್ಗುವಿಯಾತಕೋ. ಪುರಂದರದಾಸರ ಪದ್ಯವನ್ನು ಜೋಡಿಸಿ ನಾವು ತಿಳ್ಕೊಬೇಕು. ಇಲ್ಲಿ ಎಷ್ಟು ಸೌಂದರ್ಯದ ದೇಹದ ಈ ಭಾಷೆಯಲ್ಲಿ. ಈ ದೇಹದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಏನಾರಿದೇನಿಲ್ಲ, ಎಲ್ಲದ ಹಣಿ ಬರೆದ ಪಟ್ಟಿಯೇ ಇದು ಎಲ್ಲ ತಿಳ್ಕೋಬೇಕಾದದ್ದು. ಹೆಚ್ಚು ಕಡಿಮೆ ಎಂಬುದಿಲ್ಲೇ ಇಲ್ಲಿ, ಗಂಡು ಹೆಣ್ಣುಗಳ ಭೇದ ಅನ್ನೋದಿಲ್ಲ ಇಲ್ಲಿ. ಇಂಥ ಶರೀರ ಚಿತ್ರವನ್ನು ಅಕ್ಕ ಮಹಾದೇವಿ ಇಷ್ಟು ಸ್ಪಷ್ಟವೇ ಕೊಟ್ಟಿದ್ದಾಳೆ. ಇಷ್ಟು ಯಾವ ಮಹಾತ್ಮರ ಚರಿತ್ರೆಯಲ್ಲಿ ಸಹಿತ ನಾವು ಕಾಣೋದಿಲ್ಲ. ಪ್ರತ್ಯಕ್ಷ ಈ ಶರೀರದ ಚರಿತ್ರೆಯನ್ನು ಪ್ರಾಯೋಗಿಕವಾಗಿ ಕೌಶಿಕನಿಗೆ ತಿಳಿಸಿಕೊಡೋ ಸಂಭವದಲ್ಲಿ. ಅದಕ್ಕಾಗಿ ಹಂಗೆ ಅಕ್ಕ ಮಹಾದೇವಿ ಹೊರಟು ಬಿಟ್ಟು ನಾನು ಬರ್ತೀನಿ ಗುರುಗಳಲ್ಲಿ. ತಡ ಮಾಡಿದ್ರೆ ರನ್ನಿಂಗಲ್ಲಿ ಅಕ್ಕ ಮಹಾದೇವಿ ಹೊರಟು ಬಿಟ್ಟಾಗ ಯಾರೂ ಬೆನ್ನು ಹತ್ತಲಿಲ್ಲ, ಗುರುಗಳ ಬೆನ್ನು ಹತ್ತಲಿಲ್ಲ. ಊರವರು, ಗೆಳತಿಯರು, ಕುಲದವರು, ಜಾತಿಯವರು, ಗೋತ್ರದವರು ಯಾರೋ ಬೆನ್ನು ಹತ್ತಲಿಲ್ಲ. ಅಕ್ಕ ಮಹಾದೇವಿ ಜೊತೆಯಿಂದ ಹೊರಟಿದ್ದು ಒಂದೇ ಒಂದು, ಅವರು ಸಾಕಿದ ಆಕಳ ಮಾತ್ರ ಅಕ್ಕ ಮಹಾದೇವಿ ಜೊತೆಗೆ ಹೊರಟು ಬಿಟ್ಟು. ಭಾಳ ಪ್ರೀತಿ ಅಕ್ಕ ಮಹಾದೇವಿಗೆ. ಆಕಳವನ್ನು ಕರ್ಕೊಂಡು ಹೊರಟಾಗ ಭಾಳ ಸಂತೋಷ ಅನಿಸ್ತು ಅಕ್ಕ ಮಹಾದೇವಿ. ದಾರ್ಯಾಗ ಅವರು ಬಂದರು, ನೀ ಹಸುವಾದ್ರೆ ಏನು ಮಾಡ್ತೇವ, ಹಸುವಾದ್ರೆ ಏನು ಮಾಡ್ತೇವ, ಹಾಂ ಊಟ ಮಾಡಲ್ಲ, ಊಟ ಮಾಡಲ್ಲ, ನೀನು ಬುತ್ತಿ ತಂದು ಕೊಡಲೇನು, ಹಾಂ ಹಸಿವಾದರೆ ಭಿಕ್ಷಾ ಅನ್ನಗಳುಂಟು, ಬಟ್ಟೆ ತಂದು ಕೂಡಲೇನು ಉಟ್ಕೊಳ್ಳಿಕ್ಕೆ ಅಂದರೆ ಬೀಸಾತ ದೇವೆಗಳುಂಟವ್ವ, ಎಲ್ಲಿ ಮಕ್ಕೋತೇವ ನೀನು ಬೀಗದವರಲ್ಲಿ, ಹಾಳುವುದೇ ಗುಲಗಳುಂಟವ್ವ, ನಿನ್ನ ಜೊತೆ ಯಾರು, ಪ್ರತಿಯೊಬ್ಬ ಮಾನವರು ಜೊತೆ 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 ಅಂತ ಬಡ್ಕೊಳ್ತದ. ಜೊತೆಯಾಗಬೇಕಂತೆ ಗಂಡ ಹೆಂಡರ ಜೋಡಿಯನ್ನು ಮಾಡಿದ್ದಾರೆ. ಆದರೆ ಅಕ್ಕ ಮಹಾದೇವಿ ಯಾರನ್ನ ಜೊತೆ ಮಾಡಿಕೊಂಡ್ರು? ಆತ್ಮಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನನುಂಟವ್ವ, ಅಕ್ಕ ಮಹಾದೇವಿ ಚೆನ್ನ ಮಲ್ಲಿಕಾರ್ಜುನ ಜೊತೆಯನ್ನಾಗಿಟ್ಟುಕೊಂಡು ಬಹಳ ಕಷ್ಟದಿಂದ ಕಲ್ಯಾಣವನ್ನು ಪ್ರವೇಶ ಮಾಡ್ತಾ ಇದ್ದಾಳೆ. ಸಂಗನ ಬಸವಣ್ಣನಿಗೆ 770 ಅಮರಂಗನೆಗಳು ಭಾಳ ಸಂತೋಷ ಪಡ್ತಾರೆ. ಆ ಶರಣರ ಮಧ್ಯದೊಳಗೆ ಯಾರು ಅವ್ರ ಸಮಕಾಲೀನರು ಅವ್ರ ಹೆಸರುಗಳು ಮಾತ್ರದಾವ. ಕಾಲ್ಪನಿಕ ಪೌರಾಣಿಕ ವ್ಯಕ್ತಿಗಳ ಹೆಸರಲ್ಲಿ ಯಾವೂ ಇಲ್ಲ. ಈಗೇನು ನಾವು ಗುರು ಆಗೋದಕ್ಕೆ ಇಲ್ಲಿ ನಮ್ಮ ಲಿಂಗಾಯತ ಸಮಾಜ ಗುರು ಆಗೋದಕ್ಕೆ ಐಗಳು ಬೇಕಂತೀವಲ್ಲ, ಐಗಳಲ್ಲಿ ಯಾರೂ ಇಲ್ಲ. ಐಗಳು ಮನೆ ನಾಯಿ ಕುഞ്ഞി ಸಹಿತ ಕಲ್ಯಾಣದೊಳಗೆ ಇಲ್ಲ. ಎಲ್ಲ ನಂತರ ಇವರು ತಮಿಳುನಾಡಿನಿಂದ ಬಂದು ಸೇರಿಕೊಂಡು ಅದೇ ಜನವರಿ ಲಿಂಗ ಕಟ್ಕೊಂಡು ಅದೇ ಮುಂದಿಷ್ಟ ದೀಕ್ಷೆಯನ್ನು ಅಯ್ಯಾಚಾರತ್ ಮಾಡಿಕೊಂಡು ಈ ಜನರಿಗೆ ಗೊತ್ತಾಗಲಾರ್ದು ಈ ಲಿಂಗಾಯತ ಸಮಾಜ ಮೇಲೆ ಸವಾರಿ ಮಾಡಿಬಿಟ್ರೆ ಅವರೆಲ್ಲ. ಇದನ್ನು ಇತ್ತೀಚೆಗೆ ಎಚ್ಚರಿಸುವ ಕೆಲಸ ನಡೆದಿದೆ. ಏನೇ ಮಾಡಲಿ ಒಳ್ಳೆಯದನ್ನು ಮಾಡಿರಿ, ಜಗತ್ತಿಗೆ ಒಳ್ಳೆಯದನ್ನು ಮಾಡಿರಿ, ಜನರಿಗೆ ದಾರಿ ತಪ್ಪಿಸೋ ಕೆಲಸ ಬೇಡ. ನಿಮ್ಮ ಇತಿಹಾಸ ಏನು ನಿಮ್ಮ ಚೆನ್ನಾಗಿ ನೀವು ನೋಡ್ಕೊಳ್ರಿ. ಯಾರಿಗೆ ಇತಿಹಾಸ ಇಲ್ಲ ಅವ್ರ ಇತಿಹಾಸ ಕಲ್ಪಿಸಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾಯಿದ್ದೀರಿ? ಯಾರು ಹುಟ್ಟಿ ಡೇಟ್ ಗೊತ್ತಿಲ್ಲ ಅವರಿಗೆ ಯುಗಮಾನೋತ್ಸವ ಏನು ಹಂಗಂದ್ರೆ ಅದು ಏನು ಹಂಗಂದ್ರೆ ಈ ರೀತಿಯಾಗಿ ಗೊಡ್ಡು ಕಾಲ್ಪನಿಕ ಮಾತನ್ನು ನಂಬುವ ಕಾಲ ಇದು ಹೋಗಿದೆ. ಅದಕ್ಕೆ ಅಕ್ಕ ಮಹಾದೇವಿ ಸ್ಪಷ್ಟವಾದ ವಿಚಾರವನ್ನು ಕೊಡುವಂತೆ ಇಂಥ ಅನೇಕ ಸ್ಪಷ್ಟ ವಿಚಾರಗಳನ್ನು ನಾವು ಕೊಟ್ಟಿದ್ದೇವೆ. ಕೇಳಿ ತಾವೆಲ್ಲ ಧನ್ಯರಾಗಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.